ಎಲ್ರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ಹೊಸ ನಿಯಮಾವಳಿಗಳ ಪ್ರಕಾರ ಗಣರಾಜ್ಯ ವಸ್ತು 2026 ನಿಯಮಾವಳಿಯ ಪ್ರಕಾರ ಈಗ ನಾವು ಮೂಲದಲ್ಲಿಯೇ ಕಸ ವಿಂಗಡಣೆ ಮಾಡಿ ಮೊದಲಿಗೆ 2 ಭಾಗಗಳಿಗೆ ಹಸಿ ಕಸ ಒಣ ಕಸ ಥರ ಕೊಡ್ತಾ ಇದ್ವಿ. ಈಗ 4 ಭಾಗಗಳಾಗಿ ವಿಂಗಡಿಸಿ ಅದನ್ನು ಮೂಲದಲ್ಲೇ ವಿಂಗಡಿಸಿ ನಗರಸಭೆ ಭವನದಲ್ಲಿ ಕೊಡಬೇಕು ಅಂತ ಒಂದು ಸರ್ಕಾರದ ಒಂದು ನಿರ್ದೇಶನ ನೀಡಿದ್ದಾರೆ. ಅದರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಸಭೆ ನಡೆಸಿ ನಗರ ವ್ಯಾಪ್ತಿಯಲ್ಲಿ ಒಂದು ವಿಶೇಷವಾದ ಒಂದು ಪ್ರಚಾರ ಹಮ್ಮಿಕೊಂಡು 4 ಭಾಗಗಳಾಗಿ ಮೂಲದಲ್ಲೇ ಕಸವನ್ನು ವಿಂಗಡಿಸಿ ಹಸಿ ಕಸ, ಒಣ ಕಸ, ಸ್ಯಾನಿಟರಿ ವೇಸ್ಟ್ ಮತ್ತು ವಿಶೇಷ ಕಾಳಜಿ ಕಸ ಅಂತ. ಅಂದರೆ ವಿಶೇಷ ಕಾಳಜಿ ಅಂದರೆ ನಮಗೆ ಮನೆಯಲ್ಲಿ ಇರ್ತಕ್ಕಂಥ ಬ್ಯಾಟರೀಸ್ ಆಗಿರ್ಬೋದು, ಬಲ್ಬ್ಸ್ ಆಗಿರ್ಬೋದು, ಪೇಂಟಿಂಗ್ ಡಬ್ಬಿಗಳಾಗಿರ್ಬೋದು, ಇತರೆ ಗಾಜಿನ ಚೂರುಗಳಾಗಿರ್ಬೋದು, ಇದನ್ನೆಲ್ಲ ಸಪ್ರೇಟಾಗಿ ಪ್ರತ್ಯೇಕವಾಗಿ ಮಾಡಬೇಕಾಗತ್ತೆ. ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಇಂಥವೆಲ್ಲ ನಾವು ವೇಸ್ಟ್ ಆಗಿರ್ಬೋದು, ಇದೆಲ್ಲ ನಮ್ಮ ವಿಶೇಷ ಕಾಳಜಿ ಕಸ ಅಂತ ಬರುತ್ತೆ. ಅದರಲ್ಲಿ ಸಪ್ರೇಟ್ ಮಾಡಿ ನಮ್ಮ ನಗರಸಭೆಗೆ ನೀಡಬೇಕಾಗುತ್ತೆ. ಈ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿ ನಿರ್ದೇಶನದಂತೆ ಎಲ್ಲ ಪ್ರತಿಯೊಂದು ವಾರ್ಡ್ಗಳಲ್ಲೂ ನಾವು ಈಗ ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಮುಖಾಂತರ ಒಂದು ನಮಗೆ ಇವೆಲ್ಲ ಬೇರ್ಪಡಿಸಿ ನಮ್ಮ ವಾಹನಗಳಿಗೆ ನೀಡಿದಲ್ಲಿ ಅದನ್ನು ನಾವು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವಂಥ ಕೆಲಸವನ್ನು ನಂಬ್ಕೊಂಡಿದ್ವಿ. ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಮ್ಮ ಮಾಧ್ಯಮ ಮುಖಾಂತರ ಒಂದು ಅವೇರ್ನೆಸ್ ಕೊಡೋ ಮುಖಾಂತರ ಒಂದು ಯಶಸ್ವಿಯಾಗಿ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇದೆಲ್ಲ ಸಾರ್ವಜನಿಕ ಸಹಕಾರ ಇದ್ದರೆ ಮಾತ್ರ ನಾವು ಇದನ್ನೆಲ್ಲ ಒಂದು ಡಿಸ್ಪೋಸ್ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ನಾಗರಿಕರು ನಮ್ಮ ನಗರಸಭೆಯೊಂದಿಗೆ ಕೈ ಜೋಡಿಸಿ ಈ ಒಂದು ವಿಶೇಷವಾದ ಒಂದು ನಿಯಮಗಳನ್ನು ಪಾಲನೆ ಮಾಡುವ ಮುಖಾಂತರ ಒಂದು ಕಸಮುಕ್ತ ನಗರವನ್ನಾಗಿ ಮಾಡಲು ಪ್ರತಿಯೊಬ್ಬರು ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ನಾವು ಬಲ್ಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕೂಡ ಜಾರಿಗೆ ತಂದಿದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಚೌಲ್ಟ್ರಿಗಳಿರ್ಬೋದು, ಇತರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಯಾವುದೇ ಒಂದು ಹೆಚ್ಚು ಕಸ ಉತ್ಪಾದಿಸುವಂಥ ಕೇಂದ್ರಗಳು ಕೂಡ ಸಹ ಅವರ ವ್ಯಾಪ್ತಿಯಲ್ಲಿ ಒಂದು ಗೊಬ್ಬರ ಒಂದು ಕೇಂದ್ರ ಸ್ಥಾಪನೆ ಮಾಡೋದಾಗಲಿ ಅಥವಾ ಅದನ್ನು ನಮಗೆ ನಗರಸಭೆ ವಾಹನಕ್ಕೆ ಕೊಡೋದಂತೆ ಆಗಲಿ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದನ್ನು ಈಗ ನಾವು ಸರ್ವೆ ಕಾರ್ಯ ಮಾಡ್ತಾ ಇದ್ದೀವಿ. ಅದನ್ನು ಸರ್ವೆ ಮಾಡಿ ಎಷ್ಟು ಅಂತ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೂ ಒಂದು ಅವರ ಹಂತದಲ್ಲಿಯೇ ಕಸವನ್ನು ಗೊಬ್ಬರವನ್ನು ಮಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ತೀವಿ. ಅಥವಾ ನಮ್ಗಾದ್ರೂ ನಮ್ಮ ವಾಹನಕ್ಕೆ ನೀಡಿದಲ್ಲಿ ಅವರಿಗೆ ಒಂದು ಇಷ್ಟೊಂದು ದರ ನಿಗದಿಪಡಿಸಿ ನಮ್ಮ ಕಡೆ ಮುಖಾಂತರ ನಾವೇ ಕಲೆಕ್ಟ್ ಮಾಡಿಕೊಂಡು ಅದನ್ನು ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ವಿಲೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ ಕಸವನ್ನು ಎಲ್ಲ ಹಸಿ ಕಸ ಏನಿದೆ ಅದನ್ನೆಲ್ಲ ಗೊಬ್ಬರ ಮಾರಾಟ ಮಾಡಿ ಅದನ್ನು ನಾವು ಮಾರಾಟ ಮಾಡೋಂಥ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ತಾವು ರೈತರು ಯಾರಾದ್ರು ಇದ್ರ ಮುಂದೆ ಬಂದಲ್ಲಿ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೇವೆ. ರೈತರು ಯಾರು ಮುಂದೆ ಬಂದಲ್ಲಿ ನಾವು ಅದನ್ನು ಒಂದು ಗೊಬ್ಬರವನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ಇರೋದ್ರಿಂದ ಅದನ್ನು ಸ್ವಲ್ಪ ರೈತರಿಗೆ ನಿಮ್ಮ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಮಾನ್ಯ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ವಿಶೇಷವಾಗಿ ಒಂದು ಬಡ್ಜೆಟ್ ರೂಪಿಸಬೇಕು ಅಂತ. ಇದೇ ಒಂದು ಏನು ಡಬ್ಬಿಗಳು ಕೊಡೋದಾಗಲಿ, ಹಿಂದುಳಿದ ವರ್ಗಕ್ಕೆ ಮತ್ತು ಸ್ಲಮ್ ಏರಿಯಾಸ್ ಅವ್ರು ಕೊಡಬೇಕಾಗತ್ತೆ. ಅಲ್ಲಿ ಬೇರೆಯವರಾದರೆ ಅವರು ಇರ್ತಾರೆ, ಎಲಿಜಿಬಲ್ ಇರ್ತಾರೆ, ತೊಗೊಳ್ತಾರೆ. ಅವರು ಬಡ ಜನರಿಗೆ ಕೊಡಬೇಕಾಗತ್ತೆ. ಅಂಥದ್ದಕ್ಕೆ ನಾವು ವಿಶೇಷವಾಗಿ ಒಂದು ಬಡ್ಜೆಟ್ನ ನಾವು ಕಾಯ್ದಿರಿಸ್ಕೊಂಡು ಇದಕ್ಕೆ ಒಂದು ಪ್ರತ್ಯೇಕವಾದ ನಿಧಿನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನು ಹಂಚಿಕೆ ಮಾಡುವಂಥ ವ್ಯವಸ್ಥೆ ಮುಂದಿನ ದಿನದಲ್ಲಿ ಮಾಡ್ತೀವಿ. ಡಬ್ಬಗಳಿಗೆ ಕೊಡಬೇಕು. ಇವಾಗೆ ಪ್ರತ್ಯೇಕವಾಗಿ 4 ಡಬ್ಬ ಇಟ್ಕೊಂಡು ಮಾಡಬೇಕಾಗತ್ತೆ. ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ನಾವು ಮುಂದಿನ ದಿನದಲ್ಲಿ ನಾವು ಡಬ್ಬ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲಿ ಎಲ್ಲೂ ಮಾಡೋಂಗಿಲ್ಲ. ಎಲ್ಲ ನಮ್ಮ ವಾಹನಕ್ಕೆ ಕೊಡಬೇಕಾಗತ್ತೆ. ಮೊದಲು ಆ ಪದ್ಧತಿ ಇತ್ತು, ದೊಡ್ಡ ದೊಡ್ಡ ಬಿನ್ಸ್ ಇಟ್ಟು ಅಲ್ಲಿ ಕಸ ಮಾಡೋದಕ್ಕೆ. ಬಟ್ ಇವಾಗ ಆ ಥರ ಇಲ್ಲ. ಏನು ನಮ್ಮ ವೆಹಿಕಲ್ ಬರುತ್ತೆ, ವೆಹಿಕಲ್ಗೆ ನಮ್ಮ ವಾಹನಕ್ಕೆ ನೀವು ಕಸ ಕೊಡಬೇಕಾಗತ್ತೆ. ಅದು ನೀವು ಮೂಲದಲ್ಲಿ ವಿಂಗಡಿಸಿ ಕೊಡಬೇಕಾಗತ್ತೆ. ಎಕ್ಸಾಂಪಲ್ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ, ಕಸ ಅಂಥವೆಲ್ಲ ಅದನ್ನ ಅಲ್ಲೇ ಅವರು ಕಸದ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಇಟ್ಟಿರ್ತಾರೆ, ಅವರೇ ಪ್ರತ್ಯೇಕವಾಗಿ ಇಟ್ಟಿರ್ತಾರೆ. ಅಲ್ಲಿ ಕಸ ಹಾಕಬೇಕು. ರಸ್ತೆ ಬದಿಯಲ್ಲಾಗಲಿ, ಬೀದಿಯಲ್ಲಾಗಲಿ, ಬೇರೆ ಖಾಲಿ ನಿವೇಶನದಲ್ಲಾಗಲಿ ಯಾರು ಕಸವನ್ನು ಹಾಕಬಾರ್ದು. ನಮ್ಮ ವಾಹನಕ್ಕೆ ಕೊಡಬೇಕು. ಅದನ್ನು ನಾವು ಯಾವುದೇ ಒಂದು ಇದಿಲ್ಲದೆ ವಿಲೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಾವು ಕೂಡ ಇದಕ್ಕೆ ನಮ್ಮ ಕೈ ಜೋಡಿಸಿ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೋರ್ತಾ ಇದ್ದೀವಿ.